ಇದು ಡೇ 2 ನಂದು 4000 rupees ಚಾಲೆಂಜ್ದು ನಾನು ಸೆಕೆಂಡ್ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ದಿಸ್ ಟ್ರೇಡ್ ಈಸ್ ಟೇಕನ್ ಆನ್ 15th of October. ಸೊ ನೋಡಿ ಈ ಝೋನಲ್ಲಿ ಪ್ರೈಸು ಕನ್ಸಾಲಿಡೇಟ್ ಆಗಿತ್ತು, ಅರ್ಥ ಆಯ್ತಾ. ದಿಸ್ ಝೋನ್ ಸಪೋರ್ಟ್ ಆಗಿ ಆಕ್ಟ್ ಆಗ್ತಿತ್ತು, ಓಕೆನಾ. ನಾನೇನು ಅನ್ಕೊಂಡೆ ಅಂದರೆ ನನ್ನ ಥಿಂಕಿಂಗ್ ಏನಪ್ಪ ಅಂದರೆ ಒಂದು ಬ್ರೇಕ್ಔಟ್ ಸಿಗಬೇಕು. ಏನಕ್ಕಪ್ಪ ಅಂದರೆ ಇಲ್ಲಿ ನೋಡಿ ಈ ಬಾಟಮಿಂದ, ಓಕೆನಾ, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ ಇದು ಎಕ್ಸಾಕ್ಟ್ ಆಗಿ 618 ಲೆವೆಲ್ಸ್ನ ಬ್ರೇಕ್ ಮಾಡ್ತಿರ್ಲಿಲ್ಲ, ಓಕೆನಾ. ಸೊ ಅಲ್ಲಿಂದ ಏನಾಯಿತು ನೋಡಿ, ಬ್ರೇಕ್ ಮಾಡ್ತಿರ್ಲಿಲ್ಲ, ಓಕೆನಾ. ಲೈನ್ದು ನೋಡಿ ಇಲ್ಲಿ ಬ್ರೇಕ್ಔಟ್ ಬಂದಿದೆ, ಬಟ್ ಇಂಟ್ರೆಸ್ಟ್ ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ ಆದಮೇಲೆ ಈ ರೆಡ್ ಕ್ಯಾಂಡಲ್ ನೋಡಿ, ಓಕೆನಾ, ಇದು ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸೊ ನಾನೆಲ್ಲ ಎಂಟ್ರ್ ಆದಂದರೆ ಈ ಇನ್ಸೈಡ್ ಕ್ಯಾಂಡಲ್ದು ಲೋ ಬ್ರೇಕ್, ಆ್ಯಕ್ಚುಲಿ ಎಂಟ್ರಿ ಲೇಟ್ ಆಯಿತು. ಸೊ 1,11,769 ಆ್ಯಕ್ಚುಲಿ ಎಂಟ್ರ್ ಇಲ್ಲಾಗಬೇಕಾಗಿತ್ತು, 1,12,000 ಎಂಟರ್ ಆಗಬೇಕಾಗಿತ್ತು. ಅಲ್ಲಿಂದ ಒಂಚೂರು ಒಂದು 40-50 ಪಾಯಿಂಟ್ಸ್ ಕೆಳಗಡೆ ಎಂಟರ್ ಆಗಿದ್ದೀನಿ. ಸೊ ನೋ ವರೀಸ್. ಸೊ ನಾನೇನು ಅನ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಬಯರ್ಸ್ನ ಇನ್ವೈಟ್ ಮಾಡಿ ಈ ಬ್ರೇಕ್ಔಟಲ್ಲಿ ಫಸ್ಟು ಏನು ಮಾಡುತ್ತೆ, ಪ್ರೈಸ್ ಮೇಲೆ ಹೋಗ್ಬೇಕಂದ್ರೆ ಫಸ್ಟು ಬಯರ್ಸ್ ಇನ್ವೈಟ್ ಮಾಡಿ ಬಯರ್ಸ್ ಅವ್ರ ಸ್ಟಾಪ್ ಲಾಸ್ ತಿನ್ನುತ್ತೆ. ನೆಕ್ಸ್ಟು ಸೆಲ್ಲರ್ಸ್ನ ಇನ್ವೈಟ್ ಮಾಡಿ ಸೆಲ್ಲರ್ಸ್ನ ಟ್ರ್ಯಾಪ್ ಆಗಿ ಸೆಲ್ಲರ್ಸ್ ಅವ್ರದ್ದು ಸ್ಟಾಪ್ ಲಾಸ್ ತಿನ್ಕೊಂಡು ಪ್ರೈಸು ಮೇಲೆ ಹೋಗುತ್ತೆ, ಅರ್ಥ ಆಯ್ತಾ. ಸೊ ಆ ಲಾಜಿಕಲ್ಲಿ ನಾನು ಟ್ರೇಡ್ನ ತೊಗೊಂಡಿದ್ದೀನಿ ಇಲ್ಲಿ, ಓಕೆನಾ. ಸೊ ಇದು ನಂದು ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್. ಸೊ ಇಲ್ಲಿ ನೋಡಿ ಟ್ರೇಡ್ ಆನ್ ಗೋಯಿಂಗ್ ಇದೆ, ಹೋಗ್ತಾ ಇದೆ. ಸೊ ಕರೆಂಟ್ಲಿ ನಾನು 63 cents ಪ್ರಾಫಿಟಲ್ಲಿದ್ದೀನಿ. ಸೊ ನಂದು ಸ್ಟಾಪ್ ಲಾಸ್ ಬಂದು 1,12,499 ಈ ಟಾಪು. ಹಾಗೆಯೇ ನಂದು ಟಾರ್ಗೆಟ್ ಬಂದು ದಿಸ್ ಬಾಟಮ್, ದಟ್ ಈಸ್ 1,10,608, ಓಕೆನಾ. ಆ್ಯಕ್ಚುಲಾಗಿ ಈಗ ಸ್ಟಾಪ್ ಲಾಸ್ನ ಟ್ರೈಲ್ ಮಾಡಬೇಕು, ಟ್ರೈಲ್ ಮಾಡಿ ಈ ಟಾಪ್ ಹತ್ರ ಇಡ್ತೀನಿ, ಓಕೆನಾ. ನೋಡಿ ಈ ಟಾಪ್ ಹತ್ರ ಐ ಶೋ ಯು ಒನ್ಸ್, ಓಕೆನಾ. ಈ ಟಾಪ್ ಹತ್ರ ಟ್ರೈಲ್ ಮಾಡಿ ದಟ್ ವಿಲ್ ಬಿ 1,12,149 ಸಮಥಿಂಗ್ ಅಲ್ಲಿರುತ್ತೆ. ಸೊ ಇಟ್ಸ್ ಬೆಟರ್ ಟು ಟ್ರೈಲ್ ಮೈ ಸ್ಟಾಪ್ ಲಾಸ್. ಓಕೆ ಗೈಸ್, ನೆಕ್ಸ್ಟು ಈ ಟ್ರೇಡ್ ಏನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟು ಇದು ಹೇಗೆ ಪ್ರೊಸೀಡ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಹಲೋ ಗೈಸ್, ಸೊ ನೀವಿಲ್ಲಿ ನೋಡ್ಬೋದು ಟಾರ್ಗೆಟು ಹಿಟ್ ಆಗಿದೆ ನಂದು. ಇಲ್ಲಿ ಇತ್ತು ನೋಡಿ ಈ ಕ್ಯಾಂಡಲ್, ಓಕೆನಾ. ಈ ಕ್ಯಾಂಡಲು ಟಾರ್ಗೆಟ್ನ ಹಿಟ್ ಮಾಡಿದೆ, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ದಟ್ ವಾಸ್ ಸಮ್ವೇರ್ ಅರೌಂಡ್ 1,10,608 ನೋಡಿ, ಅಲ್ಲಿಂದಾನೇ ಬೌನ್ಸ್ ಬ್ಯಾಕ್ ಆಗೋಕ್ಕೆ ಟ್ರೈ ಮಾಡಿದೆ, ಓಕೆನಾ. ಸೊ ಲಾಜಿಕ್ ಸಿಂಪಲ್ ಇತ್ತು ಟ್ರೇಡ್ದು ಲಾಜಿಕ್ ಏನಪ್ಪ ಅಂದರೆ ಇಲ್ಲಿ ಬ್ರೇಕ್ಔಟ್, ಓಕೆನಾ. ಬಿಗ್ ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಡ್ತು, ಇಲ್ಲಿ ಬಯರ್ಸ್ ಎಂಟರ್ ಆದರು. ಹಾಗೇನೆ ನೆಕ್ಸ್ಟ್ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಈ ಕ್ಯಾಂಡಲು ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ಸೈಡ್ ಕ್ಯಾಂಡಲ್ದು ಲೋ ಬ್ರೇಕ್ ಆಯಿತು ನೋಡಿ, ಲೋ ಬ್ರೇಕ್ ಆಯಿತು. ಸೊ ಈ ಲೆವೆಲ್ಸಲ್ಲಿ ಎಂಟರ್ ಆದೆ. ಸ್ಟಾಪ್ ಲಾಸ್ ಇನಿಷಿಯಲಿ 1,22,499 ಸಮ್ವೇರ್ ಅರೌಂಡ್ 1,22,500 ಹತ್ರ ಇಟ್ಟಿದೆ. ಟಾರ್ಗೆಟ್ ಬಂದು 1,10,608 ಹತ್ರ ಇಟ್ಟಿದೆ. ಏನಕ್ಕಂದರೆ ಇಲ್ಲಿ ಈ ಕ್ಯಾಂಡಲ್ ನೋಡಿ, ಓಕೆನಾ, ಈ ಕ್ಯಾಂಡಲ್ದು ವಿಕ್ ನೋಡಿ. ಸೊ ಇಲ್ಲಿ ಇದು ಮೇಜರ್ದು ಸಪೋರ್ಟ್ ಝೋನ್ ಇರಬೇಕು ಅಂತ ಈ ಝೋನ್ ಹತ್ರ ನಾನು ಟಾರ್ಗೆಟ್ ಇಟ್ಟಿದೆ. ಸೊ ಪ್ರೈಸು ಈ ಲೆವೆಲ್ಸ್ ಹತ್ರ ಬರೋಷ್ಟರಲ್ಲಿ ನಾನು ಸ್ಟಾಪ್ ಲಾಸ್ನ ಇಲ್ಲಿ ಟ್ರೈಲ್ ಮಾಡಿದೆ. ಇಲ್ಲಿ 1,12,250 ಸಮಥಿಂಗ್ ಆರ್ 200 ಹತ್ರ ನಾನು ಟ್ರೈಲ್ ಮಾಡಿದೆ. ಅಲ್ಲಿ ನಂದು ರೇಷೋ ಬಂದು 1:2 ಆಯಿತು. ಸೊ ಇವಾಗ ನಂದು ಟಾರ್ಗೆಟ್ ಹಿಟ್ ಆಗಿದೆ. ಸೊ ಡೇ 2 ಹ್ಯಾಸ್ ಬಿನ್ ಡನ್. ನೆಕ್ಸ್ಟು ಟ್ರೇಡ್ ಮಾಡಿದಾಗ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಏನು ಟ್ರೇಡ್ ಮಾಡಿದೆ ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.